ಅತ್ತಿಗೆ ಏನಾಗಿದೆ ಅಮ್ಮ ಹೀಗೇಕೆ ಮಲಗಿರುವೆ? ಕುಡಿಯೋದಕ್ಕೆ ಸ್ವಲ್ಪ ನೀರು ತೆಗೆದುಕೊಂಡು ಬಾರಪ್ಪ. ಆಯ್ತು ಅತ್ತಿಗೆ. ಅತ್ತಿಗೆ ನೀರು ಕುಡೀರಿ ಅತ್ತಿಗೆ. ಅತ್ತಿಗೆ ನೀರು ಕುಡಿದ ನಂತರ ವಾಂತಿ ಮಾಡ್ಕೊಳ್ತಿರೋಲ್ಲ, ಏನಾಗಿದೆ ಅತ್ತಿಗೆ? ಏನಾಗಿದೆ ಅಂತ ಗೊತ್ತಿಲ್ಲಪ್ಪ. 2 ದಿನ ಆಯ್ತು ವಾಂತಿ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಒಂಥರ ಸಂಕಟವಾಗ್ತಾ ಇದೆ. ಆಗ್ತಾ ಇದೆ. 2 ದಿನಗಳಿಂದ ತ್ರಾಸಾದರೂ ನೀವೇಕೆ ನನ್ನ ಹತ್ತಿರ ಹೇಳಲಿಲ್ಲ? ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುತ್ತಿರುವಿರಿ? ತಾವು ರೆಸ್ಟ್ ಮಾಡಿಕೊಳ್ಳಿ, ನಾನು ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರ್ತೀನಿ. ಲಕ್ಷ್ಮಣ ಗಾಬರಿಯಿಂದ ಹೀಗೆ ಕೇಳಿ ಹೊಟ್ರಿಯಪ್ಪ. ಅಣ್ಣ ಹತ್ತಿಗೆ ಒಂದು ತರ ಮಾಡುತ್ತಿದ್ದಾಳಣ್ಣ, ಬೇಗ ಹೋಗಿ ಡಾಕ್ಟರ್ ಕರೆದುಕೊಂಡು ಬರ್ತೀನಿ. ಹೋಗಪ್ಪ ಹೋಗು, ಬೇಗನೆ ಹೋಗಿ ಕರೆದುಕೊಂಡು ಬಾ. ಸೀತಾ ಸೀತಾ, ನಿನ್ನ ಗಂಡ ರಾಮ ಬಂದಿದ್ದೀನಿ, ಮಾತನಾಡಿ. ರೀ, ಹೊಲದಿಂದ ಯಾವಾಗ ಬಂದ್ರಿ? ಸೀತಾ, ದಿನಾಲು ಚೆನ್ನಾಗಿ ಮಾತನಾಡಲು ಇಂದು ಹೀಗೇಕೆ ಮಾತನಾಡುತ್ತೀರಿ ಸೀತಾ? ನೀನು ಈಗ ಮಾತನಾಡೋದು ನೋಡಿ ನನಗೆ ಹುಚ್ಚು ಹಿಡಿದಂತಾಗುತ್ತಿದೆ ಸೀತಾ, ಹುಚ್ಚು ಹಿಡಿದಂತಾಗುತ್ತಿದೆ. ಹಾಗೇನಿಲ್ಲ ರೀ, 2 ದಿನದಿಂದ ವಾಂತಿ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಒಂಥರ ಸಂಕಟವಾಗ್ತಾ ಇದೆ. ಹಾಗಿದ್ದರೆ ನನ್ನ ಮುಂದೆ ಏಕೆ ಹೇಳಲಿಲ್ಲ? ಹೊಲದಲ್ಲಿ ದನಿದು ಬಂದ ನಿಮಗೆ ಈ ವಿಷಯವನ್ನು ಹೇಳಿ ಯಾಕೆ ತೊಂದರೆ ಕೊಡೋದಂತ ಸುಮ್ಮನೆ ಇದ್ದೆ. ಹೋಗ್ಲಿ ಬಿಡಿ, ಈಗ ಏನಾಗಿದೆ ಅಂತ ಇಷ್ಟೊಂದು ಸಂಕಟ ಪಡ್ತಾ ಇದ್ದೀರಾ? ಸಂಕಟ ಪಡಲಾರದೆ ಖುಷಿ ಪಡಬೇಕೇನೆ ಹುಚ್ಚಿ. ಬನ್ನಿ ಡಾಕ್ಟ್ರೇ, ನಮ್ಮ ಅತ್ತಿಗೆಗೆ ಏನಾಗಿದೆ ನೋಡಿ. ಬನ್ನಿ ಡಾಕ್ಟರ್, ನನ್ನ ಹೆಂಡತಿಗೆ ಏನಾಗಿದೆ ಅಂತ ನೋಡಿ. ನಮಸ್ಕಾರ. ತಮ್ಮ ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು ಸೀತಾ ಅಂತ. ಶೀತಾ, ಸ್ವಲ್ಪ ನ್ಯಾಲಿಗೆ ತೆಗಿಯಮ್ಮ. ಡೋಂಟ್ ವರಿ, ನೀವೇನು ಹೆದರುವ ಕಾರಣವಿಲ್ಲ, ನಾನು ಔಷಧ ಬರೆದು ಕೊಡ್ತೇನೆ, ಸರಿಯಾದ ಸಮಯಕ್ಕೆ ಕೊಡ್ರಿ. ಡಾಕ್ಟ್ರೇ ಏನಾಗಿದೆ ನಮ್ಮ ಅತ್ತಿಗೆಗೆ? ಡಾಕ್ಟರ್ ಏನಾಗಿದೆ ನನ್ನ ಹೆಂಡತಿಗೆ? ರಾಮ ಆ್ಯಂಡ್ ಲಕ್ಷ್ಮಣ, ಸಂತೋಷ ವಿಷಯ, ನೀವೇನು ಹೆದರುವ ಕಾರಣವಿಲ್ಲ. ಸಂತೋಷದ ವಿಷಯ ಏನ್ರಿ ಡಾಕ್ಟ್ರೇ? ಲಕ್ಷ್ಮಣ, ನೀನು ಕೆಲವೇ ದಿನಗಳಲ್ಲಿ ಕಾಕ ಆಗ್ತಿದ್ದೀಯಾ. ಅಂದರೆ ನನ್ನ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆ. ಡಾಕ್ಟ್ರೇ, ಮೇಲಿಂದ ಮೇಲೆ ತಾವೇ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗಬೇಕು ಡಾಕ್ಟ್ರೇ. ಹಾಗಲಿ ಲಕ್ಷ್ಮಣ, ನಿಮ್ಮ ಅತ್ತಿಗೆ ಬೇರೆ ಅಲ್ಲ, ನಮ್ಮ ಅತ್ತಿಗೆ ಸಮಾನ. ನಾನು ಮೇಲಿಂದ ಮೇಲೆ ಬಂದು ವಿಚಾರಿಸ್ಕೊಂಡು ಹೋಗುತ್ತೇನೆ, ನಾನೇನು ಬರುತ್ತೇನೆ. ಆಯಿತು ಡಾಕ್ಟ್ರೇ. ಬನ್ನಿ ಡಾಕ್ಟರ್, ಹೋಗಿ ಬನ್ನಿ. ಹಾಂ, ಹೋಗಿ ಬರ್ರಿ. ಅಣ್ಣ, ನೀನು ಅಪ್ಪ ಆಗ್ತೀಯ, ನಾನು ಚಿಕ್ಕಪ್ಪನಾಗುತ್ತೇನೆ. ತುಂಬ ಸಂತೋಷವಾಯ್ತಣ್ಣ, ತುಂಬ ಸಂತೋಷವಾಯಿತು. ಬೇಗ ಹೋಗಿ ಕೂಸಪ್ಪಯ್ಯನಿಗೆ ಕೈ ಹೊಡೆದುಕೊಂಡು ಬರ್ತೇನೆ. ಬೇಗ ಹೋಗಪ್ಪ, ಆ ಕೂಸಪ್ಪನಿಗೆ ಕಾಯಿ ಕರ್ಪೂರ ಮಾಡಿಕೊಂಡು ಬೇಗನೆ ಬಾ. ಸೀತಾ, ಮದುವೆ ಆಗಿ ಇಷ್ಟು ದಿನಗಳು ಕಳೆದರು, ಒಂದು ಮಗುವಿನ ಸುಳುವು ಕೂಡ ಇರಲಿಲ್ಲ. ಇಂದು ಆ ಕೂಸಪ್ಪಯ್ಯನ ದಯದಿಂದ ನಮಗೆ ಮಗುವನ್ನಾದರೂ ದಯಪಾಲಿಸಿದ ಆ ದೇವರು. ಹೌದು ರೀ, ಆ ದೇವರ ದಯದಿಂದ ಬಹಳ ದಿನಗಳಾದಮೇಲೆ ತಾಯಿ ಆಗೋ ಭಾಗ್ಯ ನನಗೆ ಸಿಕ್ಕಿದೆ. ನಾನು ಎಲ್ಲಿ ಬಂಜೆ ಆಗ್ತೀನೇನೋ ಆತಂಕ ನನಗೆ ಕಾಡುತ್ತಿತ್ತು. ಒಟ್ಟಿನಲ್ಲಿ ಆ ದೇವರ ದಯದಿಂದ ನಾನು ತಾಯಿ ಆದೆ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ರೀ. ನೀನು ಸಂತೋಷವೇ ನನ್ನ ಸಂತೋಷ.
ಸೀತಾ, ಇದಕ್ಕಿಂತ ಸಂತೋಷ ವಿಷಯ ಇನ್ನೇನಿದೆ ಸೀತಾ. ಇನ್ನು ನನ್ನ ತಂದೆಗೆ ಕೊಟ್ಟ ವಚನವನ್ನು ಪೂರ್ಣ ಮಾಡಬೇಕಂದ್ರೆ ನನ್ನ ತಂಗಿಗೆ ಒಂದು ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಂದೆ ತಾಯಿಯವರಿಗೆ ಕೊಟ್ಟ ವಚನವನ್ನು ಪೂರ್ಣ ಮಾಡಿದಂತಾಗುತ್ತದೆ. ಏನಣ್ಣ, ನನ್ನ ವಿಷಯನ ಮಾತಾಡ್ತಾ ಇರೋ ಹಾಗಿದೆ. ಬಾರಮ್ಮ ಶಿಲ್ಪ, ನಿನ್ನ ಮದುವೆ ವಿಚಾರವನ್ನು ಮಾತನಾಡ್ತಿದ್ದೆವು. ಅಣ್ಣ, ನನ್ನದು ಒಂದು ವಿಷಯ ಇದೆ. ತಂಗಿ ಶಿಲ್ಪ, ನಿನ್ನ ವಿಷಯ ಏನಂದು ಹೇಳಮ್ಮ. ಏನಿಲ್ಲಣ್ಣ, ನಾನೀಗಾಗಲೇ ಒಬ್ಬರನ್ನ ಪ್ರೀತಿಸಿದ್ದೇನೆ. ಶಿಲ್ಪ, ನೀನು ಈಗಾಗಲೇ ಒಬ್ಬರನ್ನು ಪ್ರೀತಿಸಿದ್ದನಂತೆ ಹೇಳಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಶಿಲ್ಪ, ಎಂಥ ಕೆಲಸ ಮಾಡ್ತೀಯಮ್ಮ. ನಮಗೆ ಯಾರಿಗೆ ತಿಳಿಸದೆ ನಿನ್ನ ನಿರ್ಧಾರವನ್ನು ನೀನೇ ತೆಗೆದುಕೊಂಡು ಬಿಟ್ಟೀಯಾ? ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರಿಗೆ ಕೆಟ್ಟ ಹೆಸರು ತರಬೇಕು ಅಂತ ನಾನೇ ರೀತಿ ಮಾಡಿಲ್ಲ. ನನ್ನ ಮಾತನ್ನು ನಂಬಿ. ಶಿಲ್ಪ, ಮಾಡುವುದನ್ನೆಲ್ಲ ಮಾಡಿ ಈಗ ಬಲು ಸಾಧ್ವಿಯ ಥರ ಮಾತನಾಡಿದರೆ ಈ ನಿನ್ನ ಅಣ್ಣ ನಂಬುತ್ತಾನೆಂದು ತಿಳಿಯುತ್ತೇನೆ. ಮರ್ಯಾದೆಯಿಂದ ಬಾಳಿದ ಈ ನಿನ್ನ ಅಣ್ಣನ ಮನೆತನಕ್ಕೆ ಮಸಿ ಬೆಳೆದು ಕೆಲಸ ಮಾಡಿಬಿಟ್ಟೆ. ಮಸಿ ಬೆಳೆದು ಕೆಲಸ ಮಾಡಿಬಿಟ್ಟೆ. ಶಿಲ್ಪ, ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ಜೋಪಾನ ಮಾಡಿದ್ದೆ. ಆದರೆ ನಾವೇನು ಪಾಪ ಮಾಡಿದ್ದೀವಿ, ನಿನಗೇನು ಅನ್ಯಾಯ ಮಾಡ್ತೀವಿ ಅಂತ ನಮಗೆ ಈ ರೀತಿ ಅವಮಾನ ಮಾಡ್ತೀವಿ ಶಿಲ್ಪ. ಅಯ್ಯೋ ವಿಧಿ, ಇದನ್ನೆಲ್ಲ ನೋಡೋದಕ್ಕಿಂತ ಸತ್ತು ಹೋಗಬಾರದಿತ್ತೆ ನನ್ನ ಜೀವನ. ಅಣ್ಣ, ಏನಾಯ್ತಣ್ಣ ಹೀಗೆ ಕೇಳುತ್ತಿರುವೆ? ಬಾ ತಮ್ಮ ಲಕ್ಷ್ಮಣ, ಬಾ. ಈ ಸಂಸಾರದ ಸಂಕಟಗಳೇ ಸಾಕಷ್ಟಿರುವಾಗ ಈ ನಿನ್ನ ಮುದ್ದಿನ ತಂಗಿ ಯಾರನ್ನು ಪ್ರೀತಿಸಿ ಮದುವೆ ಆಗಲು ಸಿದ್ಧಳಾಗಿದ್ದಾಳಪ್ಪ. ಹೌದೇನಮ್ಮ ತಂಗಿ? ಅಣ್ಣ ನುಡಿಯುತ್ತಿರೋ ಮಾತು ಸತ್ಯನಮ್ಮ? ಹೇಳು ತಂಗಿ, ಹೇಳು. ಅಣ್ಣ ಹೇಳುತ್ತಿರೋ ಮಾತು ಸತ್ಯ. ನಮ್ಮ ಮನೆತನದ ಮರ್ಯಾದೆ ತೆಗೆದ ಕಳಂಕಿಣಿ ನೀನು. ವಯಸ್ಸಿಗೆ ಬಂದ ತಂಗಿಯ ಮದುವೆ ಮಾಡುವಂತ ಇವರೆಂತ ಅಣ್ಣಂದಿರುವಂತ ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ. ಮರ್ಯಾದೆಯಿಂದ ಬಾಳಿದ ಮನೆತನವನ್ನು ನೀನು ಹುಟ್ಟಿ ಕಳಂಕಿಣಿಯ ಕುಲಕ್ಕೆ ಹುಟ್ಟಿದ ಮನೆ ಎಂದು ಜನರು ಕೈ ಮಾಡಿ ತೋರಿಸಿ ಮೋಚನೆ ಮಾಡಿದೆ ನಮ್ಮ ತಾಯಿ. ಶಿಲ್ಪ, ಎಂಥ ಹುಚ್ಚಿಯಮ್ಮ ನೀನು. ಈ ವಿಷಯವನ್ನು ನನ್ನ ಮುಂದಾದರೂ ಹೇಳ್ಬೋದಾಗಿತ್ತಲ್ಲ. ಅಣ್ಣ, ಅದಕ್ಕೆ ಅದು ಮತ್ತೊಮ್ಮೆ ನುಡಿಯದರು ಅಣ್ಣ ಎಂದು ನಿನ್ನ ಹೊಲಸು ನಾಲಿಗೆಯಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ನಮ್ಮಿಬ್ಬರನ್ನು ಜೋಪಾನ ಮಾಡಿ ದೇವರು ಅಂತ ನನ್ನ ಮುಖಕ್ಕೆ ಮಸಿ ಬಡಿಯುವಂತ ಕೆಲಸ ಮಾಡಿಬಿಟ್ಟೆಯಲ್ಲ. ಇದನ್ನು ಮಾಡುವುದಕ್ಕಿಂತ ನಿನ್ನ ಕೈಯಾರೆ ಸ್ವಲ್ಪ ವಿಷ ತಂದು ಕೊಟ್ಟು ಬಿಡು. ಕುಡಿದು ಸಂತೋಷದಿಂದ ನಿನ್ನ ಮುಂದೆ ಸತ್ತು ಹೋಗುತ್ತೇವೆ. ಆವಾಗ ನಿನಗೆ ತಿಳಿದ ಹಾಗೆ ಮಾಡು. ಸ್ವಲ್ಪ ನನ್ನ ತಂಗಿ ಒಳ್ಳೆಯವರನ್ನ ಕೈ ಹಿಡಿದು ನನ್ನ ತಂಗಿಯ ಬಾಳು ಬಂಗಾರವಾಗಲೇಬೇಕೆಂಬ ಈ ನಿಮ್ಮೊಬ್ಬರ ಅಣ್ಣಂದಿರಿಗೆ ತಕ್ಕ ಪಾಠ ಕಲಿಸಿಬಿಟ್ಟೆ. ಪಾಠ ಕಲಿಸಿಬಿಟ್ಟೆ. ಅಣ್ಣ, ಮೊದಲು ನಾನು ಹೇಳೋ ವಿಷಯ ನೀವೆಲ್ಲ ಕೇಳಿ. ತಂಗಿ ಶಿಲ್ಪ, ಹೇಳಮ್ಮ, ಕೇಳುವುದೇನಿದೆ ಹೇಳಮ್ಮ. ಈ ನಿನ್ನ ಕದ್ದು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರು ಯಾರಂತ ಹೇಳಮ್ಮ, ಹೇಳು. ಅಣ್ಣ, ಅವರು ಹೇಳಮ್ಮ, ಹೇಳು. ಅದಕ್ಕೆ ಅವರು ಬೇರೆ ಯಾರಿಲ್ಲ, ಈ ಊರ ಶ್ರೀಮಂತ ಜಮೀನ್ದಾರ ಮಗ ಕಿರಣ್. ಸ್ವಲ್ಪ ನಮ್ಮ ವೈರಿಯ ಮಗ ಕಿರಣನೇ. ಹೋಗಿ ಹೋಗಿ ಅಂತವನನ್ನು ಮದುವೆಯಾಗಲು ನಿರ್ಧರಿಸಿದೆಯಲ್ಲ. ಈ ವಿಷಯ ನಮ್ಮ ಮುಂದೆ ಹೇಳಲು ಸ್ವಲ್ಪ ಆದರೂ ನಾಚಿಕೆ ಬೇಡವೇ ನಿನಗೆ? ಅಣ್ಣ, ಇವಳು ನಮ್ಮ ಮನೆತನದ ಮರ್ಯಾದೆಗೆ ಕಳಂಕು ತಂದು ಬಿಟ್ಟಳಣ್ಣ, ಕಳಂಕು ತಂದು ಬಿಟ್ಟಳು. ಹೋಗಿ ಹೋಗಿ ಆ ಕೆಟ್ಟ ಜನಗಳ ಸಹವಾಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬಂತು? ಸೀತಾ, ಅವಳು ಏನು ಹೇಳಬೇಡ, ಕೇಳಬೇಡ. ಲಕ್ಷ್ಮಣ, ಈ ನಮ್ಮ ಮನೆತನದ ಮರ್ಯಾದೆಯ ಕಣ್ಣು ಕಳೆದ ಈ ಹೆಣ್ಣನ್ನು ನಮ್ಮ ಮನೆಯಿಂದ ಹೊರಗಾಕಿ ಬಿಡಪ್ಪ. ತಂಗಿ, ಇಂದಿನಿಂದ ನೀನು ನನ್ನ ತಂಗಿ ಅಲ್ಲ.
ನೀವು ಏನು ಬೇಕಾದರೂ ಶಿಕ್ಷೆ ಕೊಡುವುದಾದರೆ ನನಗೆ ಕೊಡಿ, ಅವಳಿಗಲ್ಲ. ಅವಳೇನು ಅಂತ ತಪ್ಪು ಮಾಡಿರೋಳು? ನಿಮಗೆ ಹೇಳದೆ ಕೇಳದೆ ಬೇರೆ ಯಾರಿಂದ ಹೋದರೂ ಓಡಿ ಹೋದಳೆ, ಅಥವಾ ಕದ್ದು ಕಾಮದಾಟ ಆಡಿ ಬಸರೆಗಿಳುವಳೆ? ಅಲ್ಲ, ಏನೂ ಅರಿಯಾದ ಹೆಣ್ಣಿಗೆ ಹೀಗೆ ಹುಚ್ಚರ ಥರ ಮಾತನಾಡುತ್ತಿರುವಲ್ಲ, ನಿಮಗೆ ತಿಳಿಯೋದಿಲ್ಲವೇ ಮಿಸ್ಟರ್ ರಾಮ ಲಕ್ಷ್ಮಣ? ನಾನೆಷ್ಟು ಮಾತನಾಡಿದರೂ ನನ್ನ ಮಾತಿಗೆ ಉತ್ತರ ಬರುತ್ತಿರವಲ್ಲ, ಯಾಕೆ? ನಿಮ್ಮ ಮನಸ್ಸಿನಲ್ಲಿ ಆತಂಕವೇ ನಾನು ನಿಮ್ಮ ವೈರ್ಯ ಮಗನೆಂದು? ನೋಡಿ ಲಕ್ಷ್ಮಣ ರಾಮ, ನಿಮಗೂ ತಿಳಿಯುತ್ತೆ, ಸ್ವಲ್ಪ ವಿಚಾರ ಮಾಡಿ ನೋಡಿ. ನಾನಿನ್ನು ಬರುತ್ತೇನೆ. ನಿಲ್ಲು ಕಿರಣ್, ನಿಲ್ಲು. ನನ್ನ ತಂಗಿ ಎಲ್ಲೋ ಕಾಲು ಜಾರಿದೇವನೊಂದು ಅನುಮಾನ ಪಟ್ಟೆವಪ್ಪ. ಕಿರಣ್, ಹೌದು ಕಿರಣ್, ನಮ್ಮ ಮನೆಯ ಮರ್ಯಾದೆಯ ಪ್ರಶ್ನೆ, ಅದಕ್ಕೆ ಕೇಳಬೇಕಾಯಿತು. ಅವಳೇನು ಅಂತ ಕಾರ್ಯಕ್ಕೆ ಕೈ ಹಾಕಿಲ್ಲ. ನಾನು ನಿಮ್ಮ ತಂಗಿಯನ್ನು ಮನಸಾರೆ ಪ್ರೀತಿಸುತ್ತೇನೆ. ನಿಮ್ಮ ಒಪ್ಪಿಗೆ ಇದ್ದರೆ ಮದುವೆ ಮಾಡಿಕೊಡಿ. ಶಿಲ್ಪ, ಇದಕ್ಕೆ ನೀನು ಒಪ್ಪಿಗೆ ಇದೆಯೇನಮ್ಮ? ಅಣ್ಣ, ಅತ್ತಿಗೆ, ನಿಮ್ಮೆಲ್ಲರ ಒಪ್ಪಿಗೆ ನನ್ನ ಒಪ್ಪಿಗೆ. ಹಾ ಗೊತ್ತಾತ್ ಬಿಡುವ. ಕಿರಣ್, ನಾವು ಮೊದಲೇ ಬಡವರಪ್ಪ. ನಿನಗೆ ಕೊಡಬೇಕಾದ ವರದಕ್ಷಿಣೆ ವರೋಪಚಾರ ನಮ್ಮಿಂದ ಆಗಬೇಕಲ್ಲಪ್ಪ, ಬಡವರಿಂದ. ನೋಡಿ, ನೀವು ನನಗೆ ಏನೂ ಕೊಡಬೇಕಾಗಿಲ್ಲ. ಸರಳ ರೀತಿಯಲ್ಲಿ ಆಡಂಬರವಿಲ್ಲದೆ ಮದುವೆ ಮಾಡಿಕೊಟ್ಟರೆ ಸಾಕು. ನಾನು ಸಂತೋಷದಿಂದ ನಿಮ್ಮ ತಂಗಿಯನ್ನು ಮನೆ ತುಂಬಿಕೊಳ್ಳುತ್ತೇನೆ. ಹಾಂ, ನನಗೆ ಅರ್ಜೆಂಟ್ ಕೆಲಸವಿದೆ. ನೀವು ಆದಷ್ಟು ಬೇಗ ಮದುವೆ ಮಾಡಲು ತಯಾರಿ ಮಾಡಿ. ನಾನಿನ್ನು ಬರ್ತೇನೆ. ನಮಸ್ಕಾರ. ಶಿಲ್ಪ, ಸರಿಯಾಗಿ ತಿಳಿದುಕೊಳ್ಳುತ್ತಿ. ನಿನ್ನ ಮೇಲೆ ಅಪವಾದ ಕೊಟ್ಟು ಬಿಟ್ಟೆವು, ದಯವಿಟ್ಟು ನಮಗೆ ಕ್ಷಮಿಸ್ಬಿಡಮ್ಮ. ಏನ್ರಿ, ಈಗಲಾದ್ರೂ ನಿಮ್ಮ ತಂಗಿನ ಊಟಕ್ಕೆ ಕರೀರಿ. ಆಯ್ತು ನಡಿಯಮ್ಮ. ಶಿಲ್ಪ, ಏನೋ ಗೊತ್ತಿಲ್ಲದೆ ನಿನ್ನ ಮೇಲೆ ಅಪವಾದ ಕಟ್ಟೆವಮ್ಮ. ಈ ಅಣ್ಣಂದಿರನ್ನು ಕ್ಷಮಿಸಿಬಿಡು. ತಂಗಿ, ಈ ನನ್ನ ಕೆಟ್ಟ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡೆದು ಬಿಟ್ಟೆನಮ್ಮ. ದಯವಿಟ್ಟು ಈ ನಿನ್ನ ಅಣ್ಣನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿಬಿಡು. ಹಾಗೆಲ್ಲ ಮಾತಾಡ್ಬೇಡಣ್ಣ ನೀನು. ನೋಡ್ರಿ, ಅಡಿಗೆ ಮಾಡ್ತೀನಿ, ಊಟ ಮಾಡಕತ್ತೀರಿ. ಸರಿ, ನಡಿ. ಅದರಂತೆ ನನ್ನ ಸಹೋದರನಾಗಿರ್ತಕ್ಕಂಥ ರವಿ ಚಿಕ್ಕಲ್ಕಿ ಏನು ನನ್ನ ಅಲ್ಪ ಕಲೆಯನ್ನು ಕಂಡು ಅತ್ಯಾನಂದ ಭರಿತರಾಗಿ 51 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದರೂ ಆ ಕುಸಪ್ಪಯ್ಯ ಅಷ್ಟ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತೀನಿ. ಈ ನಾಟಕದ ಮಾಲೀಕರಿಗೆ ಸಂಗಪ್ಪನ ಕೊರ್ಬು ಅವರು 200 ರೂಪಾಯಿನ ಕೊಟ್ಟಿದ್ದಾರೆ, ಬಂದು ಸ್ವೀಕಾರ ಮಾಡೋಕೆ ಕೇಳ್ಕೊತಾ ಇದ್ದೇವೆ. ಸಂಗಪ್ಪ ಕೊರ್ಬು, ನಮ್ಮ ಪ್ರೀತಿಗಳೇನಂತ ಸಂಗಪ್ಪ ಕಳಪ್ ಮಾಮ ಕೋರ್ಬು ಇವರಾದರು ನಮ್ಮ ಕಂಪ್ನಿಗೆ 1000 ರೂಪಾಯಿ ಕೊಡ್ತಾರ. ಮತ್ತು ಹಂಗೆ ಪ್ರತಿ ವರ್ಷ ಹಂಗೆ ಕೊಡಂಗೆ ಆಗಲೇ ತಿಳ್ಕೊಂಡ ಈ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಟಕದ ಸಹಾಯಾರ್ಥವಾಗಿ ಯಲ್ಲಪ್ಪ ಕೊಕೊಟ್ನವರು DCC ಬ್ಯಾಂಕ್ನವರು 5001 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಆ ಮಹನೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಹಳೆಯರಾದಂಥ ಬ್ಯಾಂಕಿನ ಒಂದು ಸದಸ್ಯರಾದಂಥ ಇವರಾದರೂ ನಮ್ಮ ಕಂಪ್ನಿಗೆ 5001 ರೂಪಾಯಿಯನ್ನು ಕೊಡ್ತಾರೆ. ಅವರಿಗಾದರೂ ದಿಗಂಬರೇಶ್ವರ ಸಕಲ ಸಂಪತ್ತು ನಮ್ಮ ಹಿರಿಯ
ಅಣ್ಣವರ ಅಂತ ಶಿವಲಿಂಗಪ್ಪನ ಮಲ್ಲಪ್ಪ ಕಾಕ ಸಂಬಾತಿಗಳು ಕೊಡ ಇವರಾದರು ನಮ್ಮ ಮ್ಯಾನೇಜರ್ಗೆ 100 ರೂಪಾಯಿ, ನಮಗೆ 100 ರೂಪಾಯಿ ಕೊಡ್ತಾರೆ, ಅವರಿಗಾದರೂ ತುಂಬ ಏರಾಗಿತ್ತು. ಸಂತೋಷ್ ಗೊಂದಾಳವ್ರು ಅಂತ ಅರ್ಜೆಂಟ್ ಬರ್ಬೇಕು. ಅದರಂತೆ ಆತ್ಮೀಯ ಗೆಳೆಯರಾದಂಥ ವಿಠಲ್ ಸಂಗಪ್ಪ ಪಡಗಾರ್ ಇವರಾದರೂ 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗಾದರೂ ಉತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸಿ. ಸೀತಾ ಲಕ್ಷ್ಮಣ ಮದುವೆಗೆ ಹೇಳಿದವರು ಎಲ್ಲರೂ ಬಂದಿದ್ದಾರೇನು? ಇನ್ನೂ ಯಾರಾದರೂ ಬರೋರಿದ್ರೆ ಬೇಗನೆ ಕರಿ ವ್ಯವಸ್ಥೆಯನ್ನು ಮಾಡಿ. ಆಯ್ತು ಅಣ್ಣ. ಏನ್ರಿ, ನೀವು ಒಳಗಡೆ ಹೋಗಿ ಹೂವಿನ ಹಾರ, ಮಾಂಗಲ್ಯದ ಸರ, ಮುಖ್ಯವಾಗಿ ಬೇಕಾದ ತವರು ಮನೆ ಕುಂಕುಮ, ಅರಿಶಿಣದ ಬಟ್ಟಲನ್ನು ತೆಗೆದುಕೊಂಡು ಬನ್ನಿ. ನಾನು ಹೋಗಿ ಶಿಲ್ಪಾಳನ್ನ ಕರೆದುಕೊಂಡು ಬರ್ತೀನಿ. ಆಗಲಿ. ಏನು ಬಡವ್ರ ಅಮ್ಮನ ಮದುವೆ ಎಷ್ಟು ಜನಪ್ಪ, ಹೇ 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 ಹಿಂಗೆ ಮಂದಿನೇ ಎಲ್ಲಿ ನೋಡಿಲ್ಲ. ಹೇ ಈ ಕಾಗಿ ಹನುಮಂತ ಮಾವನ ಮಗನ ತೊಟ್ಲಾಗ ಹಾಕೋದಿತ್ತು, ಅಲ್ಲಿ ಹೋಗಿ ಒಂದು ಅರ್ಧ ಮಂದಿನ ಕಳೆದೈತಿ. ಇಲ್ಲಿಗ ನನಗೆ ಲೇಟ್ ಆಗೈತೆ ಸ್ವಲ್ಪ. ಆದ್ರೆ ಏನೈತಪ್ಪ, ಆದರೂ ಅವನು ಬಡವ್ರ ಅಮ್ಮನ ಮದುವೆಗೆ ಭಾಳ ಮಂದಿ. ಹೇ 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 ಏನು ನಮಗೆ ಊರೆಲ್ಲ ತಿಂದು ಮಾಡಿ ಏನು ಸುಖಾನ ಇಲ್ಲಿ ಹೊರ ಹೊಟ್ಟೆ ಕ್ಯಾಟ್ ನಮ್ಮ ನಗಡಿ ಬಂದ ದಿಕ್ಕು ತೆಪ್ಪಿ ಹೋಗೈತ್ರಿ. ಸುಮ್ಮಕ್ಕ ಒಟ್ಟ ಬಡವ್ರ ಮದುವೆ ದೊಡ್ಡ ಬಿರ್ಸ್ರಿ, ಚೀನು ಅಂತ ತಡೆಯೋಲು ಒಟ್ಟ ಅಂತಾರ ಮನೆಯಾಗಿಲ್ಲಿ. ಛೇ 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 ನಮಗೇನು ನಗಡಿ ಏನು ಐತಿ ಊರೆಲ್ಲ ತಿಂದು ನಮಗೇನು ಸುಖ ಇಲ್ಲ ನೋಡು. ಒಟ್ಟು ಹೊಟ್ಟಿಗೆ ಡಾನ ಸಾಕಾಗಿ ಹೋಗೈತಿ. ಸ್ವಾಮಿಗಳು ಇಲ್ಲಿ ಯಾಕೆ ಬಂದವರು? ಏನಪ್ಪ ನಿಂದೊಂದು ಕಿರಿಕಿರಿ ಅಲ್ಲ, ಇಲ್ಲಿ ಯಾವಾಗ ಬಂದ್ರಿ ಕೇಳಿ? ಏನ ಈಗ ಬರ್ಲಾತ್ತೀನಿ, ಏನು ಕಣ್ಣಾಗಿ ಏಮಿಗೆ ಮನೆಗೆ ಏನು ಆನೆ ಅಡ್ಡಾಡ್ಲತ್ತಾವ. ಬೇಕಾಗಿತ್ತು ನನಗಿದು, ಸುಮ್ ಗೋಡೆ ಆಗಿತ್ತು ಅದು. ಆಯ್ತು ಬಿಡು. ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಹೇಳ್ರಿ ಪುರೋಹಿತ್ರಿ.
ಹೇಳ್ರಿ ಪುರೋಹಿತರು ಹೇಳ್ರಿ. ಲಕ್ಷ್ಮಣ ರಾಮ ಇಬ್ಬರು ಒಬ್ಬರು ಹೋಗಿ ನಿಮ್ಮ ತಂಗಿನನ್ನು ಕರೆದುಕೊಂಡು ಬನ್ನಿ, ಒಬ್ಬರು ಹೂವಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿಪ್ಪ. ಆಯ್ತು ಪುರೋಹಿತರಿ, ಕರೆತರಲು ನಮ್ಮ ಅತ್ತಿಗೆ ಹೋಗಿದ್ದಾಳೆ. ಆಯ್ತಪ್ಪ ತಂದ್ರೆ. ನನಗೆ ಮೊದಲು ಹೊಟ್ಟಿಗೆ ಹಾಕ್ರು ಮಾರ್ಯ, ನೀವು ಹೂವಿನ ಆಮೇಲೆ ಹಾಕೋರಿ. ಹೊಟ್ಟೆ ಸಹ ಯಾವ ಹೊತ್ತಾತ ಬಂದನ. ಈ ಮಗಗೆ ಮೊದಲು ಹೊಟ್ಟಿಗೆ ಹಾಕ್ರಪ್ಪ, ಹೊಟ್ಟೆ ಸಲಿಗೆ ಬಂದಿರ್ತಾರೆ ಇಂಥವ್ರೆಲ್ಲ. ನೀವು ಊರ್ ಮಂದಿ ಇರತ್ತಿ ಅಂತ ಹೊಟ್ಟೆ ನಾವು ಬಿಜಾಪುರ ಗೋಲ್ ಗುಮ್ಮಟ ಆಗೈತಿ. ಅಲ್ಲೋ ಮಗನ, ಏನ್ ನಿನ್ನ ಮನ್ಯಾಗ ಕರೆದು ಉಣಿಸಿದ್ದೆ ಅಂದ್ರೆ ನಾನು ಏನು ಮಾಡ್ತಿದ್ದು? ಇನ್ನ ಎಲ್ಲರೇ ಭಕ್ತರಿಗೆ ಓದೋದು ಉಣಿಸಿದಕ್ಕಾಗಿ ನನ್ನ ಮೇಲೆ ಹಾಕಿಸ್ತಿ. ಎಲ್ಲರೂ ಯಾಕ 3 ದಿನದಿಂದ ನಮ್ಮ ಮನೆಗೆ ಬಂದಿಲ್ಲ, ಮತ್ತೀಗ ಇಲ್ಲಿ ಬಂದೇನ? ನಿನಗತ್ತೆ ಒಬ್ಬನ ಸಾವುಕಾರ ಮನ್ಯಾಗ ತಿಂದು ಬದುಕು ಜಾತಿ ಅಲ್ಲಲೇ. ಇದು ಊರು ಎಲ್ಲ ಐನಾರದನ್ನ ಊರಾನ ಮಂದಿ ಇದೆಲ್ಲ ತಿಂದು ಹಿಂಗಾಗಿನ್ನ ಗೊತ್ತೈತಿ. ನಾ ಬುಟ್ಟಿನ ಕೊಡಿಪ್ಪ. ತಮ್ಮ ರಾಮಣ್ಣ, ಊಟಕ್ಕೆ ಏನ್ರಿ ವ್ಯವಸ್ಥೆ? ಊಟಕ್ಕೆ ಎಲ್ಲ ಪಂಚ ಪಕ್ವಾನೇ ರೆಡಿ ಇದೆ ಗುಡಿಯಲ್ರಿ. ಆ ಪಂಚ ಪಕ್ವಾನ ತಿಂದ ನಾನು ಮಂಚ್ ಹಿಂಗೆ ಹಿಡ್ದತಿ. ಮತ್ತೆ ಊಟಕ್ಕೆ ಹೋಳಿಗೆ ಮಾಡ್ರಿಲ್ಲ? ಈ ಮಗ ಹೋಳಿಗೆ ಮಾಡಿ ಹಾಕ್ರಿ, ಮೊದಲು ಹೋಳಿಗೆ ಮಾಡಿ. ಚಿಕನ್ ಮಟನ್ ಬೇಡುವ ಮಗನ ತಂದ ಕೇಸನ್ ಹೋಗ್ಲಿಲ್ಲ. ತಮ್ಮ ಏನೇನು ಮಾಡ್ಸಿರಿಪ್ಪ ಅಂದಿ? ಏನೆಲ್ಲ ಪಂಚ ಪಕ್ವಾನೇ ರೆಡಿ ಇದೆ. ಅಪ್ಪೋ ಏನಾರೇ ಹತ್ತೈತೆ ನಾನು ಸುತ್ತ ನಿಗ್ರ ನಿನ್ನ ಮಗನ ಮತ್ತು ಬಾಣ್ಯ ನೋಡ. ಹೊಲಸತ್ತಲ್ಲ. ನನಗೆ ಒಂದಿಟ್ಟು ಪಂಚಪಕ್ರತ್ ಅಡಿಗೆ ಏನೈತಲ್ಲ ಇದನ್ನು ತಿಂದು ನನಗೆ ಹುಚ್ಚು ಹಿಡಿದು ಹೋಗೈತಿ. ಹಗಲ ರಾತ್ರಿ ಒಟ್ಟು ಏಕ ಆಗೈತಿ. ಅದಕ್ಕೆ ಈ ಸದ್ದು ನೀನು ಒಂದು ಅಡಿಗೆ ಹೇಳ್ತೀನಿ, ಸ್ವಲ್ಪ ನಾನು ಪೂರ್ತಿ ಮಾಡಿಸಲತ್ತಮ್ಮ. ಆರಾಮಣ್ಣ, ನನ್ನ ಸಲುವಾಗಿ ಒಟ್ಟು ಪಂಚಪಮೃತ ಏನು ಬೇಕಾಗಿಲ್ಲ, ಮತ್ತೆ ಎಲ್ಲ ಕಡೆ ಊಟ ಮಾಡಿಸತಿ. ನನಗೆ ಒಂದಿಟ ಸ್ಪೆಷಲಿಸ್ಟ್ ಅಡಿಗೆ ಮಾಡಿಸಲ್ಲ. ಹೇಳ್ರಿ ಪುರೋಹಿತ್ರಿ, ಏನು ಬೇಕಂತ ಹೇಳಿ. ನೋಡ್ತಮ್ಮ ಒಂದು ಶಿಸ್ತಿಗೆ 4 ಚಜ್ಜಿ ಚಪಾತಿ ಮಾಡಿಸು. ಅದ್ರಾಗ ನನಗ್ಯಾಡ. ಪಂಚಪಕರು ತಡಿಗೆ ಸೋಮತ್ತಿಂದ ಹೋಗ.